ರಸಿಕರಿಗೆ, ಕಲೆಯಿಂದ ಕಲಾ ಪೋಷಕರಿಗೆ ಒಂದು ಒಂದು ಸಮುದಾಯ, ಒಂದು ಕಮ್ಯುನಿಟಿ. ಮತ್ತೆ ಬರೀ ಬನಶಂಕರಿಯಿಂದ ಅಷ್ಟೇ ಅಲ್ಲ, ಜನ ಎಲ್ಲೆಲ್ಲಿಂದ ಬರ್ತಾರೆ. ನಾವು ಅನೌನ್ಸ್ ಮಾಡ್ತೀವಿ ಆನ್ಲೈನ್, ಎಲ್ಲ ಆನ್ಲೈನ್. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾರೆ, ವಾಟ್ಸ್ಆಪ್ ಗ್ರೂಪ್ಸ್ ಇದೆ. ನಾವೊಂದು ಸುಮ್ಮನೆ ಈಗ ಮುಂದಿನ ವಾರ ಈ ರೀತಿ ಏನೋ ನಡೆಸ್ತಾ ಇದೀವಿ ಅಂತ ಹೇಳ್ತಿದಂಗೆ ಯಾರು ಆಸಕ್ತರಿದಾರೋ ಅವರೆಲ್ಲರೂ ಅದಕ್ಕೆ ಬೆಂಬಲ. ಅದು ಕೆಲವೊಂದು ಡಿಪೆಂಡಿಂಗ್ ಆನ್, ಈಗ ಏನಂದ್ರೆ ವೀಕ್ ಡೇಸ್ ಅಲ್ಲಿ ಮಾಡಿದ್ರೆ ಕೆಲವರು ಅಂತಾರೆ ಸರ್ ಒಂದು 3 ದಿನ ಮಾಡಿ ಅಂತಾರೆ. ಈಗ ತ್ಯಾಗರಾಜರ ಪಂಚರತ್ನ ಕೃತಿ ಮಾಡಿದ್ವಿ, ಅದು 2 ತಿಂಗಳಿನ 2 months ವರ್ಕ್ಶಾಪ್. ಅದು 2 ತಿಂಗಳು. ಏನಂದ್ರೆ ನಮ್ಗನ್ಸಿದ್ದು ನಾವು ರೆಗ್ಯುಲರ್ ಕ್ಲಾಸಸ್ ಮಾಡ್ತೀವಿ ಇಲ್ಲಿ, ಬಟ್ ಎಷ್ಟೋ ಮಂದಿಗೆ ಏನೋ ಒಂದು ನಾವು 4 ಹಾಡು ಕಲಿಯೋಣ ಅಂತ ಆಸೆ ಇರುತ್ತೆ. ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದು ಕಲೀಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲದೆ ಇರ್ಬೋದು ಅಂತ ಟ್ರೈನ್ ಮಾಡೋದು. ಈಗ ನಾವೇ ಈಗ ಅದೇ ನಮ್ಮ ಮುಂದಿನ ಉತ್ತರ ಆಗಿರುತ್ತೆ. ದ್ವಾರ್ ಸ್ಟುಡಿಯೋಸ್ ಅಂತ ಕಟ್ಟಿದೀವಿ, ನಿಮಗೆ 2ನೇ ಫ್ಲೋರ್ ತೋರಿಸ್ತೀನಿ. ನಾವೊಂದು ಇಲ್ಲೇ ಸ್ಟುಡಿಯೋ ನಿರ್ಮಾಣ ಮಾಡಿದೀವಿ. ಇದು ಒಬ್ರು ಡಿಡಿಯರ್ ಅಂದ್ಬಿಟ್ಟು ಫ್ರಾನ್ಸ್ ಇಂದ ಬಂದು ಅವ್ರು ಕಟ್ಟಿರುವಂತಹ ಸ್ಟುಡಿಯೋ. ಸೊ ಇಲ್ಲಿ ಏನಂದ್ರೆ ಆಸಕ್ತರಿಗೆ ಅವರ ಸಂಗೀತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾವೇ ಇಲ್ಲಿ ಏನಂದ್ರೆ ಫುಲ್ ಟೈಮ್ ಜಿಂಟು ಅಂದ್ಬಿಟ್ಟು ಸೌಂಡ್ ಇಂಜಿನಿಯರ್ ಇದ್ದಾರೆ. ಯಾರಿಗೆ ಅವರ ಹಾಡು ರೆಕಾರ್ಡ್ ಮಾಡಬೇಕು ಅಂತ ಆಸೆ ಆಗತ್ತೋ ಬಂದು ನೀವೇ ರೆಕಾರ್ಡ್ ಮಾಡಿ. ನಾವಿಲ್ಲಿ ಫುಲ್ ಟೈಮ್ ನಿರ್ಮಾಣ ಮಾಡಲಿಕ್ಕೆ ಮ್ಯೂಸಿಕ್ ಡೈರೆಕ್ಟರ್ಸ್ನು ಇಟ್ಟಿದ್ದೀವಿ. ಈಗ ನಿಮಗೆ ಹಾಡು ಹಾಡಬೇಕು ಅಂತ ಇಷ್ಟ ಇದೆಯಾ, ದಯವಿಟ್ಟು ಬನ್ನಿ, ನಿಮ್ಮ ಹಾಡನ್ನು ಇಲ್ಲಿ ಹಾಡಿ. ಆ ಮ್ಯೂಸಿಕ್ ಡೈರೆಕ್ಟರು ಮ್ಯೂಸಿಕ್ ಮಾಡ್ತಾರೆ. ಮಾಡಿದ್ಮೇಲೆ ನಾವೇ ದ್ವಾರ ಮ್ಯೂಸಿಕಲ್ಲಿ ಅದನ್ನು ರಿಲೀಸ್ ಮಾಡ್ತೀವಿ. ಅಂದ್ರೆ ಈ ಜಾಗದಲ್ಲಿ ಎಷ್ಟು ಜನ ಆಗುತ್ತೋ ಆ ರೀತಿ ನಾವು ಪ್ಲಾನ್ ಮಾಡ್ಕೋತೀವಿ. ಶಿಬಿರೋತ್ಸವದಲ್ಲಿ ನಾನು ಇರ್ತೀನಿ. ಸೊ ನಾನು ಎಲ್ಲರನ್ನು ಭೇಟಿ ಆಗ್ತೀನಿ, ಅವರು ತಮ್ಮ ಕನಸುಗಳನ್ನು ಹೇಳ್ಕೊತಾರೆ. ಸೊ ಮುಂದಿನ ನೀವು ಕೇಳಿದ ಪ್ರಶ್ನೆಗೆ ಮೇಡಮ್ ಉತ್ತರ ಏನಂದ್ರೆ, ಎಲ್ರಿಗೂ ಸಿನಿಮಾ ಅವಕಾಶ ನಾನು ವೈಯಕ್ತಿಕವಾಗಿ ಕೊಡೋಕ್ಕಾಗದೆ ಹೋದ್ರು ಅವ್ರಿಗೆ ಆಸೆ ಇದ್ರೆ ನೀವು ರೆಕಾರ್ಡ್ ಮಾಡಿ ನಾವೇ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಸಿಸ್ಟಮನ್ನು ನಾವು ತಂದಿದ್ದೀವಿ. ಒನ್ ಆಫ್ ದ ಫೈನ್ ಸ್ಟುಡಿಯೋಸ್ ನಾವು ಕಟ್ಟಿದ್ದೀವಿ. ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ನೀವು ನೋಡಿದ್ರೆ ಭಾಳ ಹೈ ಎಂಡ್ ಟೆಕ್ನಾಲಜಿನಲ್ಲಿ ಸ್ಟುಡಿಯೋ ಕಟ್ಟಿದ್ದೀವಿ. ಇದನ್ನು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲರಲ್ಲೂ ನಾಡಿನ ಜನತೆಯಿಂದ ನಾನು ಪ್ರಾರ್ಥನೆ ಮಾಡೋದೇನೆಂದರೆ, ದ್ವಾರ ಮ್ಯೂಸಿಕ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಹಾಡುಗಳನ್ನು ಕೇಳ್ಬೋದು. ಮತ್ತೆ ಎಲ್ಲ ಕಲಾವಿದರಿಗೆಲ್ಲ ಖಂಡಿತವಾಗಿಯೂ ಆಸಕ್ತಿ ಒಂದು ಬಹಳ ಮುಖ್ಯ, ಬಟ್ ಅದಕ್ಕಿಂತ ಮುಖ್ಯ ಪ್ರತಿಭೆ. ಅಂದ್ರೆ ಆಸಕ್ತಿ ಒಂದು ಕಡೆ, ಈಗ ಹಲವಾರು ವ್ಯಕ್ತಿಗಳಿಗೆ ಆಸಕ್ತಿ ಇರುತ್ತೆ, ಬಟ್ ಅದರೊಂದಿಗೆ ಪ್ರತಿಭೆ ಕೂಡ ಇರಬೇಕು. ಸೊ ನಮ್ಮಲ್ಲಿ ಒಂದು ಸಣ್ಣ ಟೀಮ್ ಇದೆ. ಅವರು ಈ ರೀತಿ ಬರುವ ಪ್ರತಿಭೆಗಳೊಂದಿಗೆ ಸ್ಪಂದಿಸ್ತಾರೆ. ಅವರಲ್ಲಿ ಏನಿದೆ ವಿಷಯ, ಅವ್ರಿಗೆ ಏನನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಕಲೀಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತೀವಿ. ಯಾವುದೋ ಒಂದು ನೆಟ್ಫ್ಲಿಕ್ಸ್ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೆ, ಅದಕ್ಕೆ ಎಲ್ಲ VPCC ಟ್ಯಾಲೆಂಟೇ ಬಂದು ಹಾಡಿದ್ರು. ಸೊ ಈಗ ಅನೇಕ ಕಾರ್ಯಕ್ರಮಗಳಲ್ಲಿ ಇವ್ರುಗಳು ಹೋಗಿ ಹಾಡ್ತಾ ಇದ್ದಾರೆ. ಸೊ ಬರೀ ರಿಲೀಸ್ ಅಷ್ಟೇ ಅಲ್ಲ, ಇವ್ರುಗಳಿಗೆ ಕಾರ್ಯಕ್ರಮಗಳನ್ನು ನೀಡಲಿಕ್ಕೂ ಅವಕಾಶಗಳು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ, ರಿಲೀಸ್ ಮಾಡಿದ್ವಿ. ಸೊ ಈ ರೀತಿ ಅನೇಕ ಹಾಡುಗಳನ್ನ ಇಲ್ಲಿ ಇವರೆಲ್ಲ ನೋಡಿದ್ರೆ ನೀವು ಎಲ್ಲ ಹೊಸ ಪ್ರತಿಭೆಗಳು. ಸಾಗರ್ ಸಿಂಹ ಬಹಳ ಟ್ಯಾಲೆಂಟೆಡ್ ಯಂಗ್ ಬಾಯ್, ಅಥವಾ ಕೆಲವೊಂದು 3,000 ರೂಪಾಯಿ ಇರ್ಬೋದು. ಅಂದ್ರೆ ಇಲ್ಲಿ ಖಂಡಿತವಾಗಿಯೂ ನೀವು ಅದನ್ನ ಪರಿಶೀಲಿಸಿದಾಗ ನಿಮ್ಗೆ ಏನು ಗೊತ್ತಾಗ್ತಂದ್ರೆ, ಕಮರ್ಷಿಯಲ್ ಅನ್ನೋ ಆಂಗಲ್ ಇರೋದಿಲ್ಲ. ಬಟ್ ಖಂಡಿತವಾಗಿಯೂ ಈ ಒಂದು ಸಿಸ್ಟಮ್ ಏನಿದೆ, ಇದನ್ನ ನಡೆಸಲಿಕ್ಕೆ ಏನು ಅವಶ್ಯಕವೋ, ಕಲಾವಿದರನ್ನು ಕೂಡ ನಾವೇನು ಕರಿತೀವಿ ಇಲ್ಲಿ. ಅವ್ರ ಬಗ್ಗೆ ಇವತ್ತು ಸಂಜೆ ಒಂದು ಕಾರ್ಯಕ್ರಮ ಇದೆ, ಅದು ಹೆಚ್ಚಿನ ಪಾಲು ಕಲಾವಿದರಿಗೆ ಹೋಗ್ಬಿಡುತ್ತೆ. ನಾವೇನು ಇಲ್ಲಿ ಸಂಪಾದಿಸ್ತೀವಿ ಆ ಕಾರ್ಯಕ್ರಮದಿಂದ ಒಂದು 600 ರೂಪಾಯಿ ಅಂದರೆ ಒಂದು 100 ಜನ ಬಂದರೆ ಎಷ್ಟಾಯಿತು, ಒಂದು 60,000 ರೂಪಾಯಿ ಆಯಿತು. ಅದರ ಹೆಚ್ಚಿನ ಒಂದು ಮೌಲ್ಯ ಇರುತ್ತೆ. ಬಟ್ 100 ಜನ ನಾವು ಅಕಾಮಿಡೇಟ್ ಮಾಡಲ್ಲ, ಒಂದು 70ರಿಂದ 80 ಜನ. ವರ್ಕ್ಶಾಪ್ಗಳು ಕೂಡ ನಾವು 20 ಮ್ಯಾಕ್ಸಿಮಮ್ 20ರಿಂದ 25 ಜನ ತಗೋತೀವಿ. ಯಾಕಂದ್ರೆ ಅದು 1 to 1 ಕಲಿಬೇಕು ಅಂದ್ಬಿಟ್ಟು. ಬಾಗಿಲು, ಅವಕಾಶದ ಬಾಗಿಲು ಅಂತ ಹೇಳ್ಬೋದು. ಸೊ ಈ ಅವಕಾಶದ ಬಾಗಿಲಲ್ಲಿ ಎಲ್ರಿಗೂ ಇಲ್ಲಿ ಅವಕಾಶ ಉಂಟು. ಹೇಳಿ ಸರ್.